ದಿ ಡಿಬೇಟ್ಗೆ ಸ್ವಾಗತ. ಆಮ್, ಒಂದು ದಟ್ಟವಾದ ಅರಣ್ಯದಲ್ಲಿ ಮಧ್ಯರಾತ್ರಿ ನೀವು ದಾರಿ ತಪ್ಪಿದೀರಾ ಅಂತ ಕಲ್ಪಿಸ್ಕೊಳ್ಳಿ. ಕಗ್ಗತ್ತಲು, ಮುಂದೇನು ಮಾಡಬೇಕು ಅಂತ ತೋಚುತ್ತಿಲ್ಲ. ಹ್ಮ್ ಬಹಳ ಭಯಾನಕ ಪರಿಸ್ಥಿತಿ. ಹೌದು. ಆ ಕ್ಷಣದಲ್ಲಿ ನಿಮ್ಮ ಕೈಯಲ್ಲಿ ಒಂದು ಅತ್ಯಂತ ನಿಖರವಾದ ಮ್ಯಾಪ್, ಅಂದ್ರೆ ನಕ್ಷೆ ಮತ್ತೆ ದಿಕ್ಸೂಚಿ ಇರುತ್ತೆ. ಅದು ನಿಮ್ಮ ಬುದ್ಧಿಮತ್ತೆ, ನಿಮ್ಮ ತರ್ಕ, ನಿಮ್ಮ ಜ್ಞಾನ. ಆ ನಕ್ಷೆ ನಿಮ್ಗೆ ಅಕ್ಷಾಂಶ ರೇಖಾಂಶಗಳನ್ನ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಓಕೆ, ಅಂದ್ರೆ ಅದು ನಮ್ಗೆ ದಾರಿ ತೋರಿಸ್ಬೇಕು. ಆದ್ರೆ ಅದೇ ಅರಣ್ಯದಲ್ಲಿ ಬಿರುಗಾಳಿ ಎದ್ದಾಗ, ಸಿಡಿಲು ಬಡ್ದಾಗ, ಆ ನಕ್ಷೆಯನ್ನ ಓದೋಕೂ ಆಗದಷ್ಟು ಕತ್ತಲೆ ಆವರಿಸಿದಾಗ ನಿಮ್ಮ ತರ್ಕ ನಿಮ್ಮನ್ನ ರಕ್ಷಿಸ್ತಾ ಇಲ್ಲ. ಆಗ ದೂರದಲ್ಲಿ ಮಿನುಗುವ ಒಂದು ಸಣ್ಣ ಬೆಳಕು ನಿಮ್ಮನ್ನ ತನ್ನತ್ತ ಸೆಳೆಯುವ ಒಂದು ಆಶ್ರಯದ ತಾಣ ಬೇಕಾಗತ್ತೆ. ಖಂಡಿತ. ಆ ಬೆಳಕಿನತ್ತೆ ಹೆಜ್ಜೆ ಹಾಕಲು ಬೌದ್ಧಿಕ ಲೆಕ್ಕಾಚಾರಗಳ ಅಗತ್ಯವಿರಲ್ಲ. ಅಲ್ಲಿ ಕೇವಲ ಒಂದು ನಂಬಿಕೆ, ಒಂದು ಭಾವನಾತ್ಮಕ ಸೆಳೆತ ಮತ್ತು ಸಂಪೂರ್ಣ ಶರಣಾಗತಿ ಸಾಕು. ಆದ್ರೆ ಒಂದು ಕ್ಷಣ ಯೋಚಿಸಿ, ದೂರದಲ್ಲಿ ಕಾಣುವ ಆ ಬೆಳಕು ಒಂದು ಸುಂದರವಾದ ಆಶ್ರಯ ತಾಣವೋ ಅಥವಾ ಕಾಡ್ಗಿಚ್ಚಿನ ಪ್ರಾರಂಭವೋ ಅಂತ ನಿಮ್ಗೆ ಹೇಗೆ ತಿಳಿಯುತ್ತೆ? ಅದು ನೋಡಿ, ಆ ನಕ್ಷೆ ಮತ್ತು ಭೌಗೋಳಿಕ ಜ್ಞಾನ ಇಲ್ಲದೆ ಹೋದ್ರೆ ನೀವು ಕೇವಲ ಕತ್ತಲೆಯಲ್ಲಿ ತಡಕಾಡುತ್ತಾ ಆ ಬೆಳಕಿನ ಭ್ರಮೆಯಲ್ಲಿ ಪ್ರಪಾತಕ ಬೀಳುವ ಅಪಾಯವೇ ಹೆಚ್ಚು ಅಲ್ವಾ? ಜಗತ್ತಿನ ವಿನ್ಯಾಸವೇನೋ, ನಾವು ಎಲ್ಲಿದ್ದೇವೆ, ನಮ್ಮ ಗುರಿಯಲ್ಲಿದೆ ಅನ್ನೋ ಸ್ಪಷ್ಟ ಅರಿವು ನಮಗಿರಲೇಬೇಕು. ಆ ಭದ್ರ ಬುನಾದಿ ಇಲ್ಲದೆ ಮುಂದಿಡುವ ಪ್ರತಿಯೊಂದು ಹೆಜ್ಜೆಯೂ, ಅದು ಎಷ್ಟೇ ಭಾವುಕವಾಗಿದ್ರೂ ಅದು ಅಪಾಯಕಾರಿ. ವಿಭಿನ್ನ ದೃಷ್ಟಿಕೋನಗಳ ಮೂಲಕ ವಿಷಯದ ಆಳವನ್ನ ಅರಿಯುವ ನಮ್ಮ ಈ ಬೌದ್ಧಿಕ ವೇದಿಕೆಯಲ್ಲಿ ನಾವಿಂದು ಒಂದು ಅತ್ಯಂತ ಗಹನವಾದ ಪ್ರಶ್ನೆಯನ್ನ ಕೈಗೆತ್ತಿಕೊಂಡಿದ್ದೇವೆ. ಶ್ರೀಮನ್ ಮಧ್ವಾಚಾರ್ಯರ ನವಪ್ರಮೇಯ ರತ್ನಮಾಲಾ ಮತ್ತು ದೇವರ್ಷಿ ನಾರದರ ನಾರದ ಭಕ್ತಿಸೂತ್ರಗಳ ಹಿನ್ನೆಲೆಯಲ್ಲಿ ಈ ವಿಶ್ಲೇಷಣೆ ನಡೆಯಲಿದೆ. ನಾನು ನಿಮ್ಮ ಅಡ್ವೊಕೇಟ್ ಮತ್ತು ನಾನು ನಿಮ್ಮ ಡಿಸೆಂಟರ್. ಅಂದ್ರೆ ನಾವು ಚರ್ಚಿಸ್ತಿರೋದು ಜೀವ ಮತ್ತು ಪರಮಾತ್ಮನ ನಡುವಿನ ಸಂಬಂಧದಲ್ಲಿ ಮೋಕ್ಷ ಅಥವಾ ಅಂತಿಮ ಬಿಡುಗಡೆಗೆ ನಿಜವಾದ ದಾರಿ ಯಾವುದು ಅಂತ. ನಿಕ್ರಮವಾಗಿ ಆಧ್ಯಾತ್ಮಿಕ ಸಾಧನೆಯಲ್ಲಿ ಕೇವಲ ಬುದ್ಧಿಮತ್ತೆ ಮತ್ತು ಖಚಿತವಾದ ತತ್ವಜ್ಞಾನದಿಂದ ಮನುಷ್ಯನಿಗೆ ಮುಕ್ತಿ ಸಾಧ್ಯವೇ, ಅಥವಾ ಯಾವುದೇ ಷರತ್ತುಗಳಿಲ್ಲದ ಸಂಪೂರ್ಣ ಶರಣಾಗತಿಯಿಂದ ಕೂಡಿದ ಅಮಲಾಭಕ್ತಿಯೇ ಅಂತಿಮ ಸಾಧನೆವೇ? ಇದೇ ನಮ್ಮ ಇಂದಿನ ಚರ್ಚೆಯ ಕೇಂದ್ರಬಿಂದು. ನನ್ನ ನಿಲುವು ಬಹಳ ಸ್ಪಷ್ಟವಾಗಿದೆ. ಭಕ್ತಿಯನ್ನೋದು ಮೋಕ್ಷವನ್ನ ಪಡೆಯುವ ಕೇವಲ ಒಂದು ವಾಹನವಲ್ಲ ಅಥವಾ ಉಪಕರಣವಲ್ಲ. ಭಕ್ತಿಯೇ ಅಂತಿಮ ಫಲ. ಮಧ್ವಾಚಾರ್ಯರ 7ನೇ ಪ್ರಮೇಯ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಅಮಲಾಭಕ್ತಿಶ್ಚ ತತ್ಸಾಧನಂ ಅಂತ. ಅಂದ್ರೆ ಅಮಲವಾದ ಭಕ್ತಿಯೇ ಮುಕ್ತಿಗೆ ಸಾಧನ ಅಂತ. ಹೌದು, ಯಾವುದೇ ಕಲ್ವಶವಿಲ್ಲದ ಪರಿಶುದ್ಧವಾದ ಭಕ್ತಿ. ನಾರದ ಭಕ್ತಿ ಸೂತ್ರದ 7ನೇ ಸೂತ್ರವನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಸಾನ ಕಾಮಯಮಾನ ನಿರೋಧರೂಪತ್ವಾತಂತ. ಅಂದ್ರೆ ನಿಜವಾದ ಶುದ್ಧ ಭಕ್ತಿಯಲ್ಲಿ ಲವಲೇಶವೂ ಸ್ವಾರ್ಥ ಅಥವಾ ಕಾಮನೆ ಇರಲ್ಲ. ಲೌಕಿಕ ಆಸೆಗಳೆಲ್ಲವೂ ಸಂಪೂರ್ಣವಾಗಿ ನಿಂತುಹೋಗುವ ಸ್ಥಿತಿಯದು. ನಾವೆಲ್ಲರೂ ಪ್ರಕೃತಿಯ ಗುಣಗಳಾದ ಸತ್ವ, ರಜಸ್ ಮತ್ತು ತಮಸ್ಸಿನ ಆವರಣದಲ್ಲಿ ಬಂದಿಯಾಗಿದ್ದೇವೆ. ಈ ಜಡಪ್ರಕೃತಿ ನಮ್ಮ ಆತ್ಮದ ಮೇಲೆ ಒಂದು ದಪ್ಪನೆಯ ಮುಚ್ಚಳವನ್ನ ಹಾಕಿದೆ. ನಮ್ಮ ಬುದ್ಧಿ, ನಮ್ಮ ತರ್ಕ ಕೂಡ ಅಂದ್ರೆ ಇದೇ ಪ್ರಕೃತಿಯ ಭಾಗ. ಹಾಗಾಗಿ ಬುದ್ಧಿಯಿಂದಲೇ ಆ ಬುದ್ಧಿಯ ಮಿತಿಯನ್ನ ದಾಟೋದು ಅಸಾಧ್ಯ. ಓಕೆ. ಆ ಪ್ರಕೃತಿಯ ಮುಚ್ಚಳವನ್ನ ತೆಗೆಯಲು ಪರಮಾತ್ಮನ ಅನುಗ್ರಹ ಬೇಕೇ ಬೇಕು. ಆ ಅನುಗ್ರಹ ಒಲಿಯುವುದು ಬೌದ್ಧಿಕ ಜ್ಞಾನಕ್ಕೆಲ್ಲ, ಬದಲಾಗಿ ಕರಗುವ ಹೃದಯದ ಪ್ರೇಮಮಯ ಭಕ್ತಿಗೆ ಮಾತ್ರ. ನಾನಿದನ್ನ ಸಂಪೂರ್ಣವಾಗಿ ಭಿನ್ನವಾದ ನೆಲೆಯಲ್ಲಿ ನೋಡ್ತೀನಿ. ನೀವು ಹೇಳುವ ಹೃದಯದ ಪ್ರೇಮ, ಕರಗುವಿಕೆ ಇವೆಲ್ಲವೂ ಕೇಳಲು ಬಹಳ ಸುಂದರವಾಗಿವೆ. ಆದ್ರೆ ತತ್ವಜ್ಞಾನದ ಬೆಂಬಲವಿಲ್ಲದ ಭಕ್ತಿ ಎಂದಿಗೂ ಕುರುಡು ನಂಬಿಕೆಯಾಗುವ ಅಪಾಯವಿದೆ. ಅಂದ್ರೆ ಭಕ್ತಿಗೆ ಬೆಲೆಯಿಲ್ಲ ಅಂತನಾ? ಖಂಡಿತ ಇಲ್ಲ. ಮಧ್ವಾಚಾರ್ಯರ ದರ್ಶನವನ್ನೇ ಗಮನಿಸಿ. ಅವರು ಒಟ್ಟು 37 ಅದ್ಭುತ ಗ್ರಂಥಗಳನ್ನ ಬರೆದ್ರು. ಅವರ ತತ್ವಜ್ಞಾನ 100ಕ್ಕೆ 100 ತರ್ಕಬದ್ಧವಾಗಿದೆ ಮತ್ತು ವಿಜ್ಞಾನದಷ್ಟೇ ನಿಖರವಾಗಿದೆ. ಜಗತ್ತು ಸತ್ಯ, ಹರಿಯೇ ಸರ್ವೋತ್ತಮ, ಅಂದ್ರೆ ಹರಿಹಿ ಪರತರಹ ಅನ್ನೋ ಖಚಿತವಾದ ಅರಿವಿಲ್ಲದೆ ಹುಟ್ಟುವ ಭಕ್ತಿ ಕೇವಲ ಕಾಲ್ಪನಿಕವಾಗಿರುತ್ತೆ. ಜ್ಞಾನವಿಲ್ಲದೆ ಭಕ್ತಿ ಹುಟ್ಟೋದೇ ಇಲ್ಲ ಅಂತ ಹೇಳ್ತಿದ್ದೀರಾ? ಹೌದು, ಖಂಡಿತವಾಗಿಯೂ. ಉದಾಹರಣೆಗೆ ಮಧ್ವ ಸಿದ್ಧಾಂತವು 24 ತತ್ವಗಳ ಬಗ್ಗೆ ಮಾತನಾಡ್ತಾಯಿದೆ. ಈ 24 ತತ್ವಗಳು ಎಂದರೆ ಬೇರೇನೂ ಅಲ್ಲ, ನಮ್ಮ ದೇಹ, ಮನಸ್ಸು, ಅಹಂಕಾರ ಮತ್ತು ಈ ಇಡೀ ಭೌತಿಕ ಜಗತ್ತನ್ನ ನಿರ್ಮಿಸಿರುವ ಮೂಲಭೂತ ವಸ್ತುಗಳು.
ಬಿಲ್ಡಿಂಗ್ ಬ್ಲಾಕ್ಸ್ ಇದ್ದಾಗೆ. ಎಕ್ಸಾಕ್ಟ್ಲಿ. ಬ್ರಹ್ಮಾಂಡ ಹೇಗೆ ಸೃಷ್ಟಿಯಾಗಿದೆ, ಅದರ ಲಯ ಹೇಗೆ ನಡೆಯುತ್ತೆ, ಇಹಲೋಕದ ತಾತ್ಕಾಲಿಕ ಸುಖಕ್ಕೂ ಮತ್ತು ಪರಲೋಕದ ಶಾಶ್ವತ ಸುಖಕ್ಕೂ ಇರುವ ವ್ಯತ್ಯಾಸವೇನೋ ಈ ಮೂಲಭೂತ ಇಂಜಿನಿಯರಿಂಗ್ ಅರ್ಥವಾಗದೆ ಮನುಷ್ಯ ಭಕ್ತಿಯತ್ತ ಮುಖ ಮಾಡೋದು ಹೇಗೆ? ಆದ್ರೆ ಜ್ಞಾನವೇ ಭಕ್ತಿಯಾಗಲ್ವಲ್ಲ. ಯಾರು ತಾನು ಆರಾಧಿಸುತ್ತಿರುವ ಶಕ್ತಿಯ ಬಗೆಗಿನ ಸ್ಪಷ್ಟ ಕಲ್ಪನೆಯನ್ನ ಹೊಂದಿರ್ತಾನೋ ಅವನ ಭಕ್ತಿ ಮಾತ್ರ ಯಥಾರ್ಥ ಅಂದ್ರೆ ಸತ್ಯವಾಗಿರುತ್ತೆ. ಇಲ್ಲದಿದ್ರೆ ಅದು ಕೇವಲ ಮೋಹದ ಭಕ್ತಿಯಾಗುತ್ತೆ. ಭಾವನೆಗಳು ಕ್ಷಣಿಕ ಅಲ್ವಾ? ಇಂದು ಉಕ್ಕಿಬರುವ ಭಕ್ತಿ ನಾಳೆ ಜೀವನದಲ್ಲಿ ಒಂದು ಸಣ್ಣ ಕಷ್ಟ ಬಂದಾಗ ಒಡೆದು ಹೋಗಬಹುದು. ಹಾಗಾಗಿ ಖಚಿತವಾದ ತತ್ವಜ್ಞಾನವೇ ಭಕ್ತಿಗೆ ಭದ್ರ ಬುನಾದಿ. ನೋಡಿ, ನೀವು ತರ್ಕ, ಜ್ಞಾನ ಮತ್ತು ಜಗತ್ತಿನ ಇಂಜಿನಿಯರಿಂಗ್ನ ಪ್ರಾಮುಖ್ಯತೆಯನ್ನ ಬಹಳ ಪ್ರಬಲವಾಗಿ ಮಂಡಿಸ್ತಿದ್ದೀರಿ. ನನಗೆ ನಿಮ್ಮ ಕಳಕಳಿ ಅರ್ಥವಾಗ್ತಿದೆ. ಆದ್ರೆ ನಾವು ವಾಸ್ತವವನ್ನ ನೋಡೋಣ. ಬೌದ್ಧಿಕ ಜ್ಞಾನವೇ ಮುಕ್ತಿಗೆ ಅಂತಿಮವಾಗಿದ್ರೆ ಜಗತ್ತಿನಲ್ಲಿ ವೇದ, ಉಪನಿಷತ್ತುಗಳು 24 ತತ್ವಗಳನ್ನ ಕರಗತ ಮಾಡಿಕೊಂಡ ಎಲ್ಲಾ ಪಂಡಿತರು ಜೀವನಮುಕ್ತರೇ ಆಗಿರ್ಬೇಕಿತ್ತಲ್ವಾ? ಅದು ಕೇವಲ ಮಾಹಿತಿ, ಜ್ಞಾನವಲ್ಲ ಅಂತ ನಾನು ವಾದಿಸ್ತೀನಿ. ಒಂದು ನಿಮಿಷ, ನಾನು ನನ್ನ ಪಾಯಿಂಟ್ ಪೂರ್ಣಗೊಳಿಸ್ತೀನಿ. ಯಾಕೆ ಅವರಿನ್ನೂ ಕೋಪ, ಅಸೂಯೆ, ಅಹಂಕಾರ ಮತ್ತು ಸಂಸಾರದ ಬಂಧನದಲ್ಲಿ ಸಿಲುಕಿರ್ತಾರೆ? ಗ್ರಂಥಗಳಲ್ಲಿ ಸ್ಪಷ್ಟವಾಗಿ ಹೇಳಿರುವಂತೆ ಕೇವಲ ಜ್ಞಾನದಿಂದ ಭಗವಂತ ಸಿಗೋದಿಲ್ಲ. ಆತ ಕೇವಲ ಭಕ್ತಿಯಿಂದ ಮಾತ್ರ ಅನುಗ್ರಹಶೀಲನಾಗ್ತಾನೆ. ಆದ್ರೆ ಅರಿವಿಲ್ಲದೆ ಅನುಗ್ರಹ ಹೇಗೆ ಬರುತ್ತೆ? ನೀವು ಆ ಮುಚ್ಚಳದ ಉಪಮೆಯನ್ನ ಮತ್ತೆ ನೆನಪಿಸ್ಕೊಳ್ಳಿ. ಜೀವಾತ್ಮನು ಒಂದು ಪ್ರಕಾಶಮಾನವಾದ ದೀಪವಿದ್ದಂತೆ. ಆದ್ರೆ ಅದರ ಮೇಲೆ ಪ್ರಕೃತಿಯ ಗುಣಗಳಿಂದ ಆದ ಒಂದು ಭಾರೀ ಮುಚ್ಚಳವಿದೆ. ಆ ಆವರಣವನ್ನ ಭೇದಿಸಲು ನಿಮ್ಮ ತರ್ಕ, ಅರಿವು ಎಷ್ಟೇ ತೀಕ್ಷ್ಣವಾಗಿದ್ರೂ ಆ ಮುಚ್ಚಳವನ್ನ ಸ್ವತಃ ಎತ್ತಿಹಾಕಲು ಸಾಧ್ಯವಿಲ್ಲ. ಯಾಕಂದ್ರೆ ನೀವು ಮುಚ್ಚಳವನ್ನ ಎತ್ತಲು ಬಳಸುವ ಕೈ ಕೂಡ ಅದೇ ಪ್ರಕೃತಿಯಿಂದ ಮಾಡಲ್ಪಟ್ಟಿದೆ. ಅಲ್ಲಿ ಭಗವಂತನ ಕೃಪೆ, ಅನುಗ್ರಹ ಎನ್ನುವ ಹೊರಗಿನ ಶಕ್ತಿ ಕೆಲಸ ಮಾಡ್ಲೇಬೇಕು. ಆ ಅನುಗ್ರಹವನ್ನ ಆಕರ್ಷಿಸುವ ಏಕೈಕ ಮ್ಯಾಗ್ನೆಟ್ ಎಂದರೆ ಅಮಲಾಭಕ್ತಿ ಮಾತ್ರ. ನನಗೆ ನಿಮ್ಮ ಹೋಲಿಕೆ ಇಷ್ಟವಾಯಿತು. ಆದ್ರೆ ನಾನು ನಿಮ್ಮ ಈ ವಾದವನ್ನ ಸಂಪೂರ್ಣವಾಗಿ ಒಪ್ಪಲಾರೆ. ಏಕೆ ಅಂತ ವಿವರಿಸ್ತೀನಿ. ನೀವು ಹೇಳುವ ಅನುಗ್ರಹ ಕಾರ್ಯಾಚರಣೆ ಮಾಡಬೇಕಾದ್ರೂ ಮೊದಲಿಗೆ ಆ ದೀಪದ ಮೇಲೆ ಒಂದು ಮುಚ್ಚಳ ಇದೆ ಮತ್ತು ತಾನು ಆ ಮುಚ್ಚಳದ ಅಡಿಯಲ್ಲಿ ಬಂಧಿಯಾಗಿದ್ದೇನೆ ಅನ್ನೋ ಕನಿಷ್ಠ ಜ್ಞಾನ ಆ ಸಾಧಕನಿಗೆ ಇರ್ಬೇಕಲ್ವಾ? ಅಂಡೇ ನೀವು ತಾನು ಅಜ್ಞಾನದ ಆವರಣದಲ್ಲಿದ್ದೇನೆ ಮತ್ತು ಆ ಮುಚ್ಚಳವನ್ನ ತೆಗೆಯಬಲ್ಲ ಪರಮಾತ್ಮನು ಸರ್ವೋತ್ತಮ ಅನ್ನೋ ಅರಿವಿಲ್ದೆ ಆತ ಅನುಗ್ರಹವನ್ನ ಬೇಡುದಾದ್ರೂ ಹೇಗೆ? ನಾನು ಸಾಮಾನ್ಯ ಅರಿವನ್ನ ನಿರಾಕರಿಸ್ತಿಲ್ಲ. ಆದ್ರೆ ಆ ಸಾಮಾನ್ಯ ಅರಿವೇ ತತ್ವಜ್ಞಾನದ ಮೊದಲ ಹೆಜ್ಜೆ ಗೊತ್ತಾ? ಉದಾಹರಣೆಗೆ ಪುರಾಣಗಳಲ್ಲಿ ಬರುವ ಪ್ರಹ್ಲಾದ, ಹನುಮಂತ, ಅಕ್ರೂರ ಇವರ ಭಕ್ತಿಯನ್ನ ನಾವು ಅತ್ಯಂತ ಶ್ರೇಷ್ಠ ಅಂತ ಕೊಂಡಾಡ್ತೀವಿ. ಯಾರೂ ಅದನ್ನ ಅಲ್ಲಗಳೆಯುವುದಿಲ್ಲ. ಆದರೆ ಅವರ್ಯಾರೂ ಅಜ್ಞಾನಿಗಳಾಗಿರಲಿಲ್ಲ. ಅವರಿಗೆ ಹರಿಹಿಪರತರ ಅನ್ನೋ ಖಚಿತವಾದ ಅಚಲವಾದ ಜ್ಞಾನ ಮೊದಲೇ ಇತ್ತು. ಆದ್ರೆ ಕೇವಲ ಜ್ಞಾನದಿಂದಲೇ ಅವರು ಭಕ್ತರಾಗ್ಲಿಲ್ಲ. ಆದ್ರೆ ಜ್ಞಾನದ ತಳಹದಿ ಇಲ್ಲದ ಭಕ್ತಿ ಬಹಳ ಅಪಾಯಕಾರಿ. ನೀವು ಭಕ್ತಿಯನ್ನ ಎಲೆಕ್ಟ್ರಿಸಿಟಿಗೆ ಹೋಲಿಸಿದ್ರೆ ಜ್ಞಾನವು ಆ ಎಲೆಕ್ಟ್ರಿಸಿಟಿಯನ್ನ ಸರಿಯಾಗಿ ಹರಿಸುವ ವೈರಿಂಗ್ ಇದ್ದಂತೆ. ವೈರಿಂಗ್ ಇಲ್ದೆ ಬರೀ ಎಲೆಕ್ಟ್ರಿಸಿಟಿ ಬಂದ್ರೆ ಅದು ಮನೆಯನ್ನೇ ಸುಟ್ಟು ಹಾಕಬಹುದು. ಕೇವಲ ಭಾವನೆಗಳ ಉದ್ವೇಗ ಮನುಷ್ಯನನ್ನ ದಾರಿ ತಪ್ಪಿಸುತ್ತೆ. ಎಲೆಕ್ಟ್ರಿಸಿಟಿ ಮತ್ತು ವೈರಿಂಗ್ನ ಈ ಉಪಮೆ ನಿಜಕ್ಕೂ ಬಹಳ ಆಸಕ್ತಿದಾಯಕವಾಗಿದೆ. ಜ್ಞಾನವು ವೈರಿಂಗ್ ಇದ್ದಂತೆ ಒಪ್ಕೊಳ್ಳೋಣ. ಜ್ಞಾನವು ದಾರಿಯನ್ನ ಅಥವಾ ಒಂದು ಚೌಕಟ್ಟನ್ನ ತೋರಿಸ್ಬೋದು. ಆದರೆ ಆ ದಾರಿಯಲ್ಲಿ, ಆ ವೈರುಗಳಲ್ಲಿ ಜೀವ ತುಂಬುವ, ನಿಮ್ಮನ್ನ ಅಂತಿಮ ಗುರಿಯತ್ತ ಕೊಂಡೊಯ್ಯುವ ಏಕೈಕ ಶಕ್ತಿ ಭಕ್ತಿ. ಭಕ್ತಿ ಮುಖ್ಯ ಅನ್ನೋದನ್ನ ನಾನು ನಿರಾಕರಿಸ್ತಿಲ್ಲ. ಆದ್ರೆ ನೀವು ಭಕ್ತಿ ಅಂದ್ರೆ ಕೇವಲ ಭಾವನೆಗಳ ಉದ್ವೇಗ, ತಾತ್ಕಾಲಿಕ ಅಲೆ ಅಂತ ತಪ್ಪು ತಿಳಿದಿದ್ದೀರಿ ಅನ್ನಿಸ್ತಿದೆ. ನಿಜವಾದ ಭಕ್ತಿ ಅಂದ್ರೆ ಕೇವಲ ಅಳುವಿಕೆ ಅಥವಾ ಭಾವುಕತೆ ಅಲ್ಲ. ಅದು ನಿಷ್ಕಾಮವಾದ, ಷರತ್ತುಗಳಿಲ್ಲದ ಸಂಪೂರ್ಣ ಶರಣಾಗತಿ. ಅಂದ್ರೆ ನೀವು ಆ ಶರಣಾಗತಿಗೆ ಯಾವುದೇ ಶಿಸ್ತು ಬೇಡ ಅಂತಿದ್ದೀರಾ? ಒಮ್ಮೆ ಆ ನಿಜವಾದ ಭಕ್ತಿ ಅಂಕುರಿಸಿದರೆ ನೀವು ಹೇಳುವ ಬೌದ್ಧಿಕ ಲೆಕ್ಕಾಚಾರಗಳು, ಶಿಸ್ತು ಎಲ್ಲವೂ ತಾನಾಗಿಯೇ ಕರಗಿ ಹೋಗುತ್ತವೆ. ನಾರದ ಭಕ್ತಿ ಸೂತ್ರಲ 54ನೇ ಸೂತ್ರವನ್ನ ನಾವಿಲ್ಲಿ ಸ್ಮರಿಸಬೇಕು. ಅದು ಭಕ್ತಿಯನ್ನ ಗುಣರಹಿತಂ, ಕಾಮನಾರಹಿತಂ, ಪ್ರತಿಕ್ಷಣ ವರ್ಧಮಾನಂ ಅಂತ ವರ್ಣಿಸುತ್ತೆ. ಅಂದ್ರೆ ಅದು ಸತ್ವ, ರಜ, ತಮ ಎಂಬ ಪ್ರಕೃತಿಯ 3 ಗುಣಗಳನ್ನ ಮೀರಿದ್ದು. ಆದ್ರೆ ಅದರಲ್ಲಿ ಯಾವುದೇ ಕಾಮನೆ ಇಲ್ಲ
ಮತ್ತು ಅದು ಪ್ರತಿ ಕ್ಷಣವೂ ಬೆಳೆಯುವಂತಹದು. ನೀವು ದೇವರ ಅನುಭವವನ್ನ ಒಂದು ಗಣಿತದ ಪರೀಕ್ಷೆಯಂತೆ ನೋಡ್ತಿದ್ದೀರಿ. ಆದರೆ ಭಗವಂತನನ್ನ ಒಲಿಸಿಕೊಳ್ಳಲು ತರ್ಕಶಾಸ್ತ್ರದ ಡಿಗ್ರಿ ಬೇಕಿಲ್ವಲ್ಲ? ನಾನು ಗಣಿತದ ಪರೀಕ್ಷೆ ಅಂತ ಹೇಳ್ತಿಲ್ಲ, ಆದರೆ ಬದುಕಿನ ನಿಯಮಗಳನ್ನ, ಆಶ್ರಮಧರ್ಮಗಳ ಶಿಸ್ತನ್ನ ಬದಿಗಿಟ್ಟು ನೇರವಾಗಿ ಶರಣಾಗತಿಯ ಬಗ್ಗೆ ಮಾತನಾಡುವುದು ಸರಿಯಲ್ಲ. ಶಿಸ್ತು ಯಾಕಷ್ಟು ಮುಖ್ಯ ಆಗತ್ತೆ? ಯಾಕೆಂದ್ರೆ ನಾರದ ಭಕ್ತಿ ಸೂತ್ರದ 44ನೇ ಸೂತ್ರ ನಮ್ಗೆ ಒಂದು ಸ್ಪಷ್ಟವಾದ ಎಚ್ಚರಿಕೆಯನ್ನು ನೀಡುತ್ತೆ. ಕಾಮ, ಕ್ರೋಧ, ಮೋಹ, ಸ್ಮೃತಿಭ್ರಂಶ, ಬುದ್ಧಿನಾಶ ಇವುಗಳು ಮನುಷ್ಯನ ಸರ್ವನಾಶಕ್ಕೆ ಕಾರಣ ಅಂತ. ಇವುಗಳನ್ನು ಮೀರೋದು ಅಷ್ಟು ಸುಲಭವಲ್ಲ. ನೀವು ಕಣ್ಣು ಮುಚ್ಕೊಂಡು ನಾನು ಶರಣಾದೆ ಅಂದ ತಕ್ಷಣ ಈ ಅರಿಷಡ್ವರ್ಗಗಳು ನಮ್ಮನ್ನ ಬಿಟ್ಟು ಹೋಗಲ್ಲ. ಆದರೆ ಭಕ್ತಿ ಅವುಗಳನ್ನ ಸುಟ್ಟು ಹಾಕಬಲ್ಲದು ಅಲ್ವಾ? ಅದಕ್ಕೊಂದು ಕ್ರಮವಿದೆ. ಅದಕ್ಕಾಗಿಯೇ ನಮ್ಮ ಪ್ರಾಚೀನರು ಬಹಳ ವಿಶ್ಲೇಷಣಾತ್ಮಕವಾದ ಮಾರ್ಗವನ್ನ ಹಾಕಿಕೊಟ್ರು. ಧರ್ಮ, ಅರ್ಥ, ಕಾಮ, ಮೋಕ್ಷ ಎಂಬ 4 ಪುರುಷಾರ್ಥಗಳ ಹಂತಗಳನ್ನ ಮನುಷ್ಯ ದಾಟಿಯೇ ಬರಬೇಕು. ಹಾಗೆಯೇ ಬ್ರಹ್ಮಚಾರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಎಂಬ ಆಶ್ರಮಧರ್ಮಗಳ ಶಿಸ್ತನ್ನ ಕಟ್ಟುನಿಟ್ಟಾಗಿ ಪಾಲಿಸ್ಬೇಕು. ಈ ಕ್ರಮಬದ್ಧವಾದ ಬದುಕಿನ ಹಂತಗಳನ್ನ ಅರ್ಥ ಮಾಡಿಕೊಳ್ದೆ ನೇರವಾಗಿ ನಿಷ್ಕಾಮ ಭಕ್ತಿಯ ಬೆನ್ನೇರಲು ಹೊರಡುವುದು ಕೇವಲ ಭ್ರಮೆಯಾಗುತ್ತೆ. ತತ್ವಜ್ಞಾನವಿಲ್ಲದ ಬದುಕಿನ ವಾಸ್ತವಗಳ ಅರಿವಿಲ್ಲದ ಭಕ್ತಿ ಕೇವಲ ಮೋಹದ ಭಕ್ತಿಯಾಗುತ್ತೆ. ಅದಕ್ಕೆ ಆಳವಿರಲ್ಲ. ನೀವು ಹಾಗೆ ಏಕೆ ಯೋಚಿಸ್ತಿದ್ದೀರಿ, ಯಾಕೆ ಈ ಹಂತಗಳಿಗೆ ಇಷ್ಟು ಒತ್ತು ನೀಡ್ತಿದ್ದೀರಿ ಅಂತ ನನಗರ್ಥವಾಗುತ್ತೆ. ನಿಯಮಗಳು ಸಮಾಜಕ್ಕೆ ಬೇಕು, ಆದರೆ ನನ್ನ ದೃಷ್ಟಿಕೋನವನ್ನ ಮಂಡಿಸಲು ಅವಕಾಶ ಕೊಡಿ. ಖಂಡಿತ. ನೀವು ಹೇಳುವ ಬೌದ್ಧಿಕ ಹಂತಗಳು, ಪುರುಷಾರ್ಥಗಳು, ಆಶ್ರಮಧರ್ಮಗಳು ಕೇವಲ ಪ್ರಾಥಮಿಕ ಮೆಟ್ಟಿಲುಗಳು. ಅವು ಸೈಕಲ್ ಕಲಿಯುವಾಗ ಹಾಕುವ ಟ್ರೈನಿಂಗ್ ವೀಲ್ಸ್ ಇದ್ದಂತೆ. ಆದರೆ ಭಕ್ತಿ ಎಂಬುದು ಆ ಬುದ್ಧಿಯ ಪರಿಮಿತಿಯನ್ನ ಮೀರಿದ ಒಂದು ಅದ್ಭುತ ಅನುಭವ. ಆದರೆ ಟ್ರೈನಿಂಗ್ ವೀಲ್ಸ್ ಇಲ್ದೆ ಸೈಕಲ್ ಕಲಿಯೋಕ್ಕಾಗಲ್ಲ ತಾನೆ. ಒಂದು ಸರಳ ಉದಾಹರಣೆ ತೆಗೆದುಕೊಳ್ಳಿ. ಒಬ್ಬ ತಾಯಿಗೆ ತನ್ನ ಮಗುವಿನ ಮೇಲಿರುವ ಪ್ರೇಮವನ್ನ ಸಾಬೀತುಪಡಿಸಲು ತರ್ಕಶಾಸ್ತ್ರದ ಅಗತ್ಯವಿದೆಯಾ? ಅಥವಾ ಆಕೆ ಪುರುಷಾರ್ಥಗಳ ವಿಶ್ಲೇಷಣೆ ಮಾಡಿ ಮಗುವನ್ನ ಪ್ರೀತಿಸುತ್ತಾಳಾ? ಇಲ್ಲ ತಾನೆ. ಪ್ರೀತಿ ಅನ್ನೋದು ಸಹಜವಾಗಿ ನಿಯಮಗಳ ಹಂಗಿಲ್ಲದೆ ಹುಟ್ಟುವಂತಹುದು. ತಾಯಿಯ ಪ್ರೀತಿ ಸಹಜ. ಆದ್ರೆ ಭಗವಂತನ ಮೇಲಿನ ಪ್ರೀತಿಗೆ ಆತನ ಅಸ್ತಿತ್ವದ ಅರಿವು ಬೇಕಲ್ಲ. ಆ ಅರಿವು ಬೌದ್ಧಿಕವಾಗಿರಲೇಬೇಕು ಎಂದೇನಿಲ್ಲ. ನಾರದ ಭಕ್ತಿ ಸೂತ್ರವು 21ನೇ ಸೂತ್ರದಲ್ಲಿ ಯಥಾ ವ್ರಜ ಗೋಪಿಕಾನಾಂ ಎನ್ನುತ್ತೆ. ವ್ರಜ ಗೋಪಿಕೆಯರ ಪ್ರೇಮದ ಉದಾಹರಣೆಯನ್ನ ಅದು ನೀಡುತ್ತೆ. ಗೋಪಿಕೆಯರು. ಆ ಗೋಪಿಕೆಯರ ಪ್ರೇಮದಲ್ಲಿ ಯಾವುದೇ ಬೌದ್ಧಿಕ ಲೆಕ್ಕಾಚಾರಗಳಿರಲಿಲ್ಲ. ಅವರು 24 ತತ್ವಗಳನ್ನ ಕುಳಿತು ಓದಿದವರಲ್ಲ, ಬ್ರಹ್ಮಾಂಡದ ಸೃಷ್ಟಿ ಲಯಗಳ ಬಗ್ಗೆ ಉಪನಿಷತ್ತುಗಳನ್ನ ವಿಶ್ಲೇಷಣೆ ಮಾಡಿದವರಲ್ಲ. ಆದ್ರೆ ಅವರ ಶುದ್ಧ ಅನುರಕ್ತಿ ಭಗವಂತನನ್ನೇ ಬಂಧಿಸಿತು. ಆದ್ರೆ ಅವರು ಸೂತ್ರ 49ರಲ್ಲಿ ಹೇಳಿರುವಂತೆ ಒಬ್ಬ ನಿಜವಾದ ಭಕ್ತನು ವೇದಗಳನ್ನ ತ್ಯಜಿಸಿ ಶುದ್ಧ ಅನುರಕ್ತಿಯಲ್ಲಿರ್ತಾನೆ. ಇದರ ಅರ್ಥ ವೇದಗಳು ಸುಳ್ಳು ಅಂತಲ್ಲ, ಆದರೆ ಹೃದಯದ ಸಂಪೂರ್ಣ ಶರಣಾಗತಿಯ ಮುಂದೆ ನಿಮ್ಮ ಜ್ಞಾನ, ನಿಮ್ಮ ತರ್ಕ, ನಿಮ್ಮ ಪುರುಷಾರ್ಥಗಳು ಮಂಡಿಯೋರುತ್ತವೆ. ನಿಮ್ಮ ಆ ತಾಯಿಯ ಪ್ರೀತಿಯ ಉಪಮೆ ಮತ್ತು ಗೋಪಿಕೆಯರ ಉದಾಹರಣೆ ನಿಜಕ್ಕೂ ಅತ್ಯಂತ ಆಕರ್ಷಕವಾದ ವಾದ. ಆದ್ರೆ ನೀವೊಂದು ಬಹುಮುಖ್ಯವಾದ ವಾಸ್ತವವನ್ನ ಕಡೆಗಣಿಸ್ತಿದ್ದೀರಿ. ಬ್ರಜಗೋಪಿಕೆಯರು ಕೇವಲ ಸಾಮಾನ್ಯ ಹಳ್ಳಿ ಹೆಂಗಸರಾಗಿರ್ಲಿಲ್ಲ. ಅವರೆಲ್ಲ ತತ್ವಜ್ಞಾನಿಗಳಾಗಿದ್ರಾ? ಪುರಾಣಗಳ ಆಳಕ್ಕೆ ಹೋದ್ರೆ ಅವರಿಗೂ ಕೃಷ್ಣನೇ ಪರಮಾತ್ಮ, ಅವನೇ ಜಗನ್ನಾಟಕ ಸೂತ್ರಧಾರಿ ಅನ್ನೋ ಆಂತರಿಕ ಜ್ಞಾನ ಅಪ್ರಜ್ಞಾಪೂರ್ವಕವಾಗಿಯಾದ್ರೂ ಇತ್ತು. ಅದು ಅವರ ಜನ್ಮಾಂತರದ ಸಾಧನೆಯ ಫಲವಾಗಿತ್ತು. ಅವರು ಜ್ಞಾನಶೂನ್ಯರಾಗಿರ್ಲಿಲ್ಲ. ಅವರು ಪಂಡಿತರಾಗಿರ್ಲಿಲ್ಲ ಎಂಬುದಂತೂ ಸತ್ಯ ಅಲ್ವಾ? ಹೌದು. ಅದೇ ಅವರನ್ನ ಅಜ್ಞಾನಿಗಳು ಅನ್ನೋಕ್ಕಾಗಲ್ಲ. ಅದನ್ ಬಿಡಿ, ನಾವೀಗ ಇನ್ನೊಂದು ಅತ್ಯಂತ ಮೂಲಭೂತ ಪ್ರಶ್ನೆಗೆ ಬರೋಣ. ನಾವು ಭಕ್ತಿಯನ್ನ ಸಾಧನ ಅಂದ್ರೆ ದಾರಿಯಾಗಿ ನೋಡ್ಬೇಕೆ ಅಥವಾ ಫಲ ಅಂದ್ರೆ ಗುರಿಯಾಗಿ ನೋಡ್ಬೇಕೆ? ನನ್ನ ವಾದದ ಪ್ರಕಾರ ಭಕ್ತಿಯೇ ಗುರಿ. ಹೌದು. ಆದರೆ ಮಧ್ವಾಚಾರ್ಯರ 7ನೇ ಪ್ರಮೇಯವು ಬಹಳ ನಿಖರವಾಗಿ ಯಾವುದೇ ಗೊಂದಲವಿಲ್ಲದೆ ಹೇಳುತ್ತೆ, ಅಮಲ ಭಕ್ತಿಶ್ಚ ತತ್ಸಾಧನಂ. ಗಮನಿಸಿ, ಸಾಧನಂ ಅಂದ್ರೆ ಅದು ಒಂದು ಉಪಕರಣ, ಅಂತಿಮ ಸತ್ಯವನ್ನ ತಲುಪುವ ಒಂದು ದಾರಿ ಮಾತ್ರ. ಪರಮ ಪುರುಷಾರ್ಥವಾದ ಮೋಕ್ಷವೇ ಅಂತಿಮ ಗುರಿ. ಅಲ್ಲಿಗೆ ಭಕ್ತಿ ಕೇವಲ ಸಾಧನವಾಯ್ತಾ? ಹೌದು. ಮಧ್ವಾಚಾರ್ಯರು ಮೋಕ್ಷವನ್ನ ಮುಕ್ತಿರ್ನೈಜ ಸುಖಾನುಭೂತಿ ಅಂತಾರೆ. ನಾರದ ಭಕ್ತಿ ಸೂತ್ರ 43ರಲ್ಲಿ ಹೇಳುವಂತೆ ದುಸ್ಸಂಗ ತ್ಯಜಿಸುವುದು ಅಥವಾ ತ್ರಿಗುಣಗಳನ್ನ ಮೀರುವುದು ಇವೆಲ್ಲವೂ ಗುರಿಯತ್ತ ಸಾಗುತ್ತಿರುವ ಒಬ್ಬ ಸಾಧಕನ ಲಕ್ಷಣಗಳೇ ಹೊರತು ಭಕ್ತಿಯೇ ಅಂತಿಮ ನಿಲ್ದಾಣವಲ್ಲ.
ಗುರಿಯನ್ನು ಮುಟ್ಟಲು ಜ್ಞಾನದ ಭದ್ರ ರಸ್ತೆಯ ಮೇಲೆ ಭಕ್ತಿಯು ಒಂದು ಪ್ರಬಲವಾದ ವಾಹನವಷ್ಟೇ. ನಾವು ವಾಹನವನ್ನೇ ನಮ್ಮ ಮನೆ ಅಂತ ಭ್ರಮಿಸಬಾರ್ದು ಅಲ್ವಾ? ವಾಹನ ಮತ್ತು ಮನೆಯ ಹೋಲಿಕೆ ಅದ್ಭುತವಾಗಿದೆ. ಆದರೆ ನಾನು ಆ ತರ್ಕಕ್ಕೆ ಸಮ್ಮತಿಸಲಾರೆ. ಏಕೆಂದ್ರೆ ನೀವು ಭಕ್ತಿಯನ್ನ ಕೇವಲ ಒಂದು ಉಪಕರಣ ಎನ್ನುವ ಮಟ್ಟಕ್ಕೆ, ಕೇವಲ ಒಂದು ವಾಹನ ಎನ್ನುವ ಮಟ್ಟಕ್ಕೆ ಇಳಿಸ್ತಿದ್ದೀರಿ. ನಾನಿಳಿಸ್ತಿಲ್ಲ, ಶಾಸ್ತ್ರಗಳು ಹಾಗೆ ಹೇಳ್ತಿವೆ. ಆದರೆ ನಾರದ ಭಕ್ತಿ ಸೂತ್ರದ 26ನೇ ಸೂತ್ರ ಅತ್ಯಂತ ಸ್ಪಷ್ಟವಾಗಿ ಹೇಳುತ್ತೆ, ಫಲರೂಪತ್ವಾತ್. ಅಂದ್ರೆ ಭಕ್ತಿ ಬೇರೊಂದು ಯೋಗದ ಫಲವಲ್ಲ, ಅದುವೇ ಸಕಲ ಯೋಗಗಳ ಫಲಸ್ವರೂಪ. ಅದು ಸಾಧನವೂ ಹೌದು ಮತ್ತು ಸಾಧ್ಯವೂ, ಅಂದ್ರೆ ಗುರಿಯೂ ಹೌದು. ಇದೇಗ್ ಸಾಧ್ಯ? ದಾರಿಯೇ ಗುರಿಯಾಗೋದು ಹೇಗೆ? ಯಾಕೆ ಅಂದ್ರೆ ಒಮ್ಮೆ ನಿಜವಾದ ಭಕ್ತಿ ಹುಟ್ಟಿದ ಮೇಲೆ ಜೀವಿಗೆ ಬೇರೆ ಯಾವ ಇಚ್ಛೆಯೂ ಗುರಿಯೂ ಉಳಿಯೋದಿಲ್ಲ. ಸೂತ್ರ 5 ಇದನ್ನ ಬಹಳ ಸುಂದರವಾಗಿ ವಿವರಿಸುತ್ತೆ. ನಾ ಇಚ್ಛತಿ ನಾ ಶೋಚತಿ ನಾ ದ್ವಿಷ್ಟಿ. ಭಕ್ತಿಯ ಅಮೃತವನ್ನ ಸವಿದ ಮೇಲೆ ಮನುಷ್ಯನು ಲೌಕಿಕವಾದ ಯಾವುದನ್ನೂ ಬಯಸೋದಿಲ್ಲ, ಯಾವುದನ್ನಾದ್ರೂ ಕಳ್ಕೊಂಡ್ರೆ ಶೋಕಿಸೋದಿಲ್ಲ ಮತ್ತು ಯಾರನ್ನೂ ದ್ವೇಷಿಸೋದಿಲ್ಲ. ಅದುವೇ ಸ್ವಯಂ ಪೂರ್ಣ ಅವಸ್ಥೆ. ಮೋಕ್ಷ ಎಂದ್ರೆ ಭಗವಂತನ ಜೊತೆಗಿರುವುದೇ ಹೊರತು ಭಗವಂತನಿಂದ ಏನನ್ನೋ ಪಡೆಯೋದಲ್ಲ. ಅದು ತರ್ಕಕ್ಕೆ ನಿಲುಕದ, ಕೇವಲ ಅನುಭವದಿಂದ ಮಾತ್ರ ಅರ್ಥವಾಗುವ ಅದ್ಭುತ ಸ್ಥಿತಿ. ಆದ್ರೆ ಆ ಅನುಭವವನ್ನ ಪಡೆಯಲು, ಆ ಸ್ಥಿತಿಯನ್ನ ತಲುಪಲು ಜೀವಿಗೆ ಆತ್ಯಂತಿಕವಾದ ತತ್ವಜ್ಞಾನದ ಅಡಿಪಾಯ ಬೇಕೇ ಬೇಕು ಅಂತ ನಾನು ಮತ್ತೆ ಮತ್ತೆ ಹೇಳ್ತೀನಿ. ಭಗವಂತನ ಗುಣಪೂರ್ಣತೆಯ ಜ್ಞಾನವಿದ್ದಾಗ ಮಾತ್ರ ಅವನಲ್ಲಿ ನಿಜವಾದ ಭಕ್ತಿ ಹುಟ್ಟಲು ಸಾಧ್ಯ. ಅದನ್ನೇ ಅಲ್ವಾ ನಾವು ಭಕ್ತಿ ಅಂತಿರೋದು. ಆದ್ರೆ ನಾವು ದೇವರಿಗೆ ಯಾಕೆ ಶರಣಾಗ್ಬೇಕು? ಯಾಕೆಂದ್ರೆ ಆತ ಸರ್ವಶಕ್ತ ಅನ್ನೋ ಅರಿವು ನಮ್ಗಿರಬೇಕು. ಆ ಅರಿವು ಎಲ್ಲಿಂದ ಬರುತ್ತೆ? ಅದು ಆಧ್ಯಾತ್ಮ ಜ್ಞಾನದಿಂದ ಬರುತ್ತೆ. ಕೇವಲ ಭಾವೋದ್ರೇಕದಿಂದ ಜಗತ್ತು ಸುಳ್ಳು, ಜಗತ್ತು ಸತ್ಯ ಅನ್ನೋ ರಹಸ್ಯಗಳು ಅರಿವಾಗೋದಿಲ್ಲ. ಆದರೆ ಜಗತ್ತಿನ ರಹಸ್ಯ ಅರಿತರೆ ಮುಕ್ತಿ ಸಿಗುತ್ತಾ? ಮುಕ್ತಿ ಸಿಗಲು ಆ ಅರಿವು ಮೊದಲ ಹೆಜ್ಜೆ. ಉದಾಹರಣೆಗೆ ಮಧ್ವಾಚಾರ್ಯರ 2ನೇ ಪ್ರಮೇಯ ಜಗತ್ಸತ್ಯ. ಇದು ನಮ್ಗೆ ಈ ಜಗತ್ತು ವಾಸ್ತವ, ಇಲ್ಲಿನ ನಮ್ಮ ಕರ್ತವ್ಯಗಳು ವಾಸ್ತವ ಅಂತ ನೆನಪಿಸುತ್ತೆ. ಜಗತ್ತೇ ಒಂದು ಮಾಯೆ ಅಂತ ಭಾವಿಸಿದ್ರೆ ನಮ್ಮ ಕರ್ತವ್ಯಗಳಿಗೂ ಅರ್ಥವಿರಲ್ಲ, ನಮ್ಮ ಭಕ್ತಿಗೂ ಅರ್ಥವಿರಲ್ಲ. ಜ್ಞಾನದ ಗಟ್ಟಿಯಾದ ಕಲ್ಲುಗಳ ಮೇಲೆ ಭಕ್ತಿಯ ಭವ್ಯವಾದ ಸೌಧವನ್ನ ಕಟ್ಟಬೇಕು. ಅಡಿಪಾಯವಿಲ್ಲದ ಕಟ್ಟಡ ಬಹಳ ಕಾಲ ನಿಲ್ಲೋದಿಲ್ಲ. ನೋಡಿ, ನೀವು ಕಟ್ಟಿದ ಆ ಜ್ಞಾನದ ಸೌಧ ಎಷ್ಟೇ ಭವ್ಯವಾಗಿದ್ದರೂ, ಎಷ್ಟೇ ಗಟ್ಟಿಯಾಗಿದ್ದರೂ, ಅದರ ಒಳಗೆ ಬೆಳಕಿಲ್ಲದಿದ್ದರೆ ಅದು ಕೇವಲ ಒಂದು ಕತ್ತಲೆಯ ಕೋಣೆಯಷ್ಟೇ ಆಗಿರುತ್ತೆ. ಸುಂದರವಾದ ಮಾತು. ನೀವು ಹೇಳುವ ಜ್ಞಾನ, ಕರ್ಮ, ಆಶ್ರಮಧರ್ಮಗಳು ಎಲ್ಲವೂ ಆ ದಾರಿಯಲ್ಲಿ ಕಂಬಗಳಾಗಿ, ದಾರಿದೀಪಗಳಾಗಿರಬಹುದು. ಆದರೆ ಜೀವ ಮತ್ತು ಪರಮಾತ್ಮನ ನಡುವೆ ಬೆಸೆಯುವ ಅಂತಿಮ ಸೇತುವೆ, ಆ ಒಳಬೆಳಕು ಎಂದರೆ ಅದು ನಿಷ್ಕಾಮ, ಗುಣರಹಿತವಾದ ಅಮಲಾ ಭಕ್ತಿ ಮಾತ್ರ. ಓಕೆ. ಒಬ್ಬ ಮನುಷ್ಯ ಈ ಜಗತ್ತಿನ ಸಕಲ ವಿದ್ಯೆಗಳನ್ನ ಅರಿತಿರಬಹುದು. ಆದರೆ ಅಂತಿಮವಾಗಿ ಭಗವಂತನ ಸನ್ನಿಧಿಯಲ್ಲಿ ನಿಂತು ನಾನೇನೂ ಅಲ್ಲ, ನನ್ನದೆಂಬುದು ಏನೂ ಇಲ್ಲ ಅಂಟ ಸಂಪೂರ್ಣವಾಗಿ ಶರಣಾಗುವ ವಿನಯ, ಆ ಕರುಗುವಿಕೆ ಇಲ್ಲದೆ ಆ ಅನುಗ್ರಹ ಎನ್ನುವ ಮುಚ್ಚಳ ತೆರೆಯುವ ಪ್ರಕ್ರಿಯೆ ನಡೆಯೋದೇ ಇಲ್ಲ. ಅದು ಬೌದ್ಧಿಕತೆಯನ್ನ ಮೀರಿದ ಹೃದಯದ ಸಂಪೂರ್ಣ ಶರಣಾಗತಿ. ಹಾ, ನಿಮ್ಮ ಆ ಹೃದಯದ ಶರಣಾಗತಿಯನ್ನ ನಾನು ಖಂಡಿತವಾಗಿಯೂ ಗೌರವಿಸ್ತೀನಿ. ಯಾರೂ ಅದನ್ನ ನಿರಾಕರಿಸೋಕ್ಕಾಗಲ್ಲ. ಆದ್ರೆ ಆ ಶರಣಾಗತಿಯೂ ಕೇವಲ ಒಂದು ಮೋಹವಾಗಿರದೆ ಯಥಾರ್ಥವಾಗಿರ್ಬೇಕಾದ್ರೆ ನವಪ್ರಮೇಯಗಳಂತಹ ಖಚಿತವಾದ, ತರ್ಕಬದ್ಧವಾದ ತತ್ವಜ್ಞಾನವೇ ಭಕ್ತಿಗೆ ಆಧಾರಸ್ತಂಭವಾಗಬೇಕು. ಅಂದ್ರೆ ಜ್ಞಾನವೇ ಮೂಲ ಅಂತ. ಹೌದು. ಇದನ್ನ ನಾನು ಹೀಗೇಳ ಬಯಸುತ್ತೇನೆ. ಭಕ್ತಿ ಎಂಬುದು ಕಣ್ಣು ಇದ್ದಂತೆ, ಜ್ಞಾನ ಎಂಬುದು ದೃಷ್ಟಿ ಇದ್ದಂತೆ. ದೃಷ್ಟಿಯಿಲ್ಲದ ಕಣ್ಣು ಇದ್ರೂ ಅದು ಎಷ್ಟು ಸುಂದರವಾಗಿದ್ರೂ ಅದು ಕುರುಡೆ ಅಲ್ವಾ? ಹಾಗೆಯೇ ಜ್ಞಾನದ ತಳಹದಿಯಿಲ್ಲದ ಭಕ್ತಿ ಕುರುಡಾಗುವ, ದಾರಿ ತಪ್ಪುವ ಅಪಾಯವಿರುತ್ತೆ. ಭಗವಂತ ಗುಣಪೂರ್ಣ, ಸರ್ವತಂತ್ರ ಸ್ವತಂತ್ರ ಮತ್ತು ಜೀವ ಅಲ್ಪಜ್ಞ, ಪರತಂತ್ರ ಅನ್ನೋ ಆ ತತ್ವಭೇದದ ಸ್ಪಷ್ಟಜ್ಞಾನವೇ ಆ ಶರಣಾಗತಿಗೆ ನಿಜವಾದ ಅರ್ಥವನ್ನ ಕಲ್ಪಿಸಿಕೊಡುತ್ತೆ. ಜ್ಞಾನ ಮತ್ತು ಭಕ್ತಿಗಳ ನಡುವೆ ಯಾವುದು ಮೂಲ, ಯಾವುದು ಅಂತಿಮ, ಯಾವುದು ದಾರಿ, ಯಾವುದು ಗುರಿ ಅನ್ನೋ ಈ ಜಿಜ್ಞಾಸೆ, ಈ ಚರ್ಚೆ ನಿರಂತರವಾದದ್ದು ಮತ್ತು ಇದು ಅತ್ಯಂತ ಸುಂದರವಾದದ್ದು ಕೂಡ. ಹೌದು, ಖಂಡಿತ. ಕತ್ತಲೆಯಲ್ಲಿರುವ ನಮ್ಮ ದೀಪಕ್ಕೆ ಪ್ರಕೃತಿಯ ಮುಚ್ಚಳವಿದೆ ಎಂಬ ಕನಿಷ್ಠ ಅರಿವು ಜ್ಞಾನವಾದರೆ, ಆ ಮುಚ್ಚಳವನ್ನ ತೆಗೆಸಿಕೊಳ್ಳಲು ಭಗವಂತನೆಡೆಗ ನಿಸ್ವಾರ್ಥವಾಗಿ ಚಾಚುವ ಪ್ರೇಮದ ಕೈಗಳೇ ಭಕ್ತಿ ಅಂತ ನಾವು ಅರ್ಥೈಸ್ಕೊಳ್ಬೋದು. ಪರಮಾತ್ಮನ ಅನುಗ್ರಹಕ್ಕೆ ಜ್ಞಾನ,
ಕರ್ಮ ಮತ್ತು ಭಕ್ತಿಗಳ ಸಮಾಗಮವೇ ಸರಿಯಾದ ಹಾದಿಯೇ ಅಥವಾ ಕೇವಲ ಅಚಲವಾದ ನಿಷ್ಕಾಮ ಭಕ್ತಿಯೊಂದೇ ಆತನನ್ನ ಬಂಧಿಸುವ ಏಕೈಕ ಶಕ್ತಿಯೇ? ಈ ಗಹನವಾದ ಪ್ರಶ್ನೆಯನ್ನ, ಅದಕ್ಕೆ ಉತ್ತರ ಕಂಡುಕೊಳ್ಳುವ ಜವಾಬ್ದಾರಿಯನ್ನ ನಾವು ನಮ್ಮ ಕೇಳುಗರ ವಿವೇಚನೆಗೆ ಬಿಡೋಣ. ಖಂಡಿತ. ಇದು ನಾವು ಒಂದೆರಡು ತಾಸಿನಲ್ಲಿ ಬಗೆಹರಿಸಬಹುದಾದ ವಿಚಾರ ಅಲ್ಲ. ಮೂಲ ಗ್ರಂಥಗಳಾದ ಮಧ್ವಾಚಾರ್ಯರ ನವಪ್ರಮೇಯ ರತ್ನಮಾಲಾ ಹಾಗೂ ನಾರದ ಭಕ್ತಿಸೂತ್ರಗಳಲ್ಲಿ ಅನ್ವೇಷಿಸಲು ಇನ್ನಷ್ಟು ಆಳವಾದ ವಿಚಾರಗಳಿವೆ. ದಾರಿ ತಪ್ಪಿದಾಗ ನಮಗೆ ಭೌಗೋಳಿಕ ನಕ್ಷೆ ಮೊದಲು ಬೇಕೇ ಅಥವಾ ದೂರದ ಆಶ್ರಯದ ಬೆಳಕು ಬೇಕೇ ಅನ್ನೋದು ಬಹುಶಃ ಆ ಪ್ರಯಾಣಿಕನ ಸ್ಥಿತಿ ಮತ್ತು ಆತನ ಅಂತಿಮ ಗುರಿಯನ್ನ ಅವಲಂಬಿಸಿರುತ್ತೆ. ಹೌದು, ಆ ಕಗ್ಗತ್ತಲದ ದಾರಿಯಲ್ಲಿ ನಕ್ಷೆಯ ನಿಖರತೆ ಮತ್ತು ಬೆಳಕಿನ ಭರವಸೆ ಇವೆರಡರ ನಡುವಿನ ಸರಿಯಾದ ಸಮತೋಲನವನ್ನ ಕಂಡುಕೊಳ್ಳುವುದೇ ಬಹುಶಃ ಮನುಷ್ಯನ ಜೀವನದ ಅತಿದೊಡ್ಡ ಅನ್ವೇಷಣೆ. ಆ ಬೆಳಕು, ಆ ಜ್ಞಾನ ನಿಮ್ಮೆಲ್ಲರ ಒಳಗಿನ ದಾರಿಯನ್ನ ಸದಾ ಬೆಳಗಲಿ. ಇದು ಇಂದಿನ ಡಿಬೇಟ್.